ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಕುಕ್ಕಿಂಗ್ ವಿತ್ ವ್ಲಾಗ್ ಮಾಡ್ತಿದ್ದೆ. ಬಟ್ ಈ ಸಲ ನಾನು ಕುಕ್ಕಿಂಗ್ದು ಮಾಡ್ತಿಲ್ಲ. ರೀಸನ್ ಏನಂದರೆ ಗ್ಯಾಸ್ ಬುಕ್ ಮಾಡಿದ್ವಿ, ಗೊತ್ತಿಲ್ಲ ಕ್ಯಾನ್ಸಲ್ ಆಯಿತು. ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಿಲ್ಲ. ಮತ್ತೆ ರೀಬುಕ್ ಮಾಡಿದ್ವಿ. ಈವ್ನಿಂಗ್ ಆಗಿತ್ತು, ತುಂಬ ತಲೆನೋವಿಗೆ ಕಾಫಿ ಕುಡಿಯೋಣ ಅಂತ ನಾನು ನಮ್ಮ ಹಸ್ಬೆಂಡು ವಿಷ್ಣು ಪಾರ್ಕಿಗೆ ಬಂದ್ವಿ. 2 ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಸ್ಟ್ರಾಂಗಾಗಿ ಕುಡಿತಿದ್ದೀವಿ. ಇವಾಗ ಮಾರ್ನಿಂಗ್ ಟಿಫನ್ಗೆ ಅಂತ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟಿದ್ರು. 2 ದಿನದಿಂದ ಗ್ಯಾಸ್ ಇಲ್ಲದೆ ಎಷ್ಟು ಖರ್ಚು ಬರುತ್ತೆ ಅಂತ ಗ್ಯಾಸ್ ಖಾಲಿ ಆದಾಗಲೇ ಗೊತ್ತಾಗೋದು. ಎನಿವೇ, ಇವತ್ತಿನ ವ್ಲಾಗಲ್ಲಿ ನಾನು ಎಡಿಟಿಂಗ್ ಮಾಡೋವಾಗ ಸ್ವಲ್ಪ ನನಗೆ ಕಣ್ಣು ಉರಿ ಆಗೋದು ಪ್ಲಸ್ ಬ್ಲರ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಎನಿವೇ ಒಂದ್ಸಲಿ ಪವರ್ ಚೆಕ್ ಮಾಡೋಣ ಅಂತ ನಾವು ಸ್ಪೆಕ್ಸ್ ಮೇಕರ್ಗೆ ಬಂದಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಪವರ್ ಚೆಕ್ ಮಾಡಿಬಿಟ್ಟು ಎಷ್ಟು ಪವರ್ ಇದೆ ಅಂತ ಹೇಳಿ ಯಾವ ಥರ ಗ್ಲಾಸು ಹಾಕ್ಕೊಳ್ಬೇಕು ಅಂತ ನಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಜೊತೆಗೆ ಒಂದು ಫ್ರೇಮ್ ತೊಗೊಂಡ್ರೆ ಒಂದು ಫ್ರೇಮು ಫ್ರೀ ಅಂತ ಹೇಳಿದ್ದಕ್ಕೆ ನಾವು 2 ಪೇರ್ ಆರ್ಡ್ರ್ ಮಾಡಿದ್ವಿ. ಒಂದು ಎಡಿಟಿಂಗ್ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಪ್ಲಸ್ ನಾರ್ಮಲಾಗಿ ಯೂಸ್ ಮಾಡೋದಕ್ಕೆ, ಮತ್ತು ಇನ್ನೂ ಒಂದು ಸನ್ಗ್ಲಾಸ್ ಟೈಪು, ಇದನ್ನು ಪವರ್ ಗ್ಲಾಸೇ. ಇದನ್ನು ಆಚೆ ಎಲ್ಲಾದರೂ ಹೋದಾಗ ಹಾಕ್ಕೊಳೋದಕ್ಕೆ ಅಂತ ಇದೊಂದು ಆರ್ಡ್ರ್ ಮಾಡಿದ್ವಿ. ಫಿಲ್ಟರ್ ಆಗಿ ಕಾರ್ನರ್ ಹೋಗುತ್ತೆ ಈ ಕಡೆ. ಸೊ ಸೆಂಟ್ರಲ್ಸನ್ ಏನಾಗುತ್ತೆ ಜಾಸ್ತಿ ವೈಡ್ ಆಗ್ತಾ ಇದೆ, ಅದಕ್ಕಿಂತ ಅಲ್ಟ್ರಾ ಹೋದ್ರೆ ಜಾಸ್ತಿ ವೈಡ್. ಸೊ ವೈಡರ್ ತಗೊಂಡ್ರೆ ಕಂಫರ್ಟ್ನೇ ಜಾಸ್ತಿ. ನೋಡಿ ಲ್ಯಾಪ್ಟಾಪ್ ಕವರ್ ಆಗ್ತಾ ಇದೆ ಆ ಥರ. ಡಿಸ್ಟಾರ್ಸನ್ ನ್ಯಾರೋ ಆಗುತ್ತೆ. ಸೂಪರ್ ಥಿಕ್ನೆಸ್ ಮೇಲೆ ಇರುತ್ತೆ ಮೇನ್. ಸೊ ಇಂಡೆಕ್ಸ್ ಪ್ರಕಾರ ಫೈನಲಿ ನಾವು ಸ್ಪೆಕ್ಸ್ ಆರ್ಡ್ರ್ ಮಾಡಿದ್ವಿ. ಇದು ಬರೋದಕ್ಕೆ 1 ವೀಕ್ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಈ ಸ್ಟೋರಲ್ಲಿ 100% ಎಗ್ ರೆಸಿಪೀಸ್ ಮಾಡೋದು. ನಮ್ಮ ಹಸ್ಬೆಂಡು ಎಗ್ ವಿತ್ ಚೀಸ್ ಆಮ್ಲೆಟ್ನ ಆರ್ಡ್ರ್ ಮಾಡಿದ್ವಿ. ಫೈನಲಿ ನಾವಿಲ್ಲಿ ಪಾರ್ಸಲ್ ತೊಗೊಂಡಾದ್ಮೇಲೆ ಡೈರೆಕ್ಟಾಗಿ ಹೋಗಿದ್ದೆ ಬಾಲಾಜಿ ಗೌಡ್ರು ಹೋಟ್ಲಿಗೆ. ಏನು ಆರ್ಡ್ರ್ ಮಾಡ್ತೀಯಾ? ಚಿಕನ್ ಬಿರಿಯಾನಿನಾ? ಎಷ್ಟು ಚಿಕನ್ ಬಿರಿಯಾನಿ? ಹಾಂ, 150ನಾ? ನಮಗೆ ಬೇಕಾಗಿರೋದನ್ನು ಆರ್ಡ್ರ್ ಮಾಡಿ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಥರನೇ ತುಂಬ ಜನ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಮಗ ಬೇರೆ ಒಂದೇ ಸಮ ಫೋನ್ ಮಾಡ್ತಿದ್ದ, ಯಾಕಂದರೆ ಆವತ್ತಿನ ದಿನ ಅವನು ಮ್ಯಾಚ್ ಆಡ್ಬಿಟ್ಟು ಬಂದು ತುಂಬಾ ಹಶ್ವಾಗ್ತಿದೆ ಅಂತ ಮೇಲೆ ಫೋನ್ ಮಾಡ್ತಾಯಿದ್ದ. ಫೈನಲಿ ನಮ್ಮ ಪಾರ್ಸಲ್ ಸಿಕ್ತು. ಮತ್ತು ಗ್ಯಾಸ್ ಯಾವಾಗ ಬರುತ್ತೋ ಒಂದು ಇಂಡಕ್ಷನ್ ಸ್ಟವ್ ಪರ್ಚೇಸ್ ಮಾಡೋಣ ಅಂತ ನಾನು ನಮ್ಮನೆ ಹತ್ರ ಇರೋ ಸ್ಟೀಲ್ ಅಂಗಡಿಗೆ ಬಂದೆ. ನೋಡಿ, ಒಳಗಡೆ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಕಾಣಿದ್ದು ಈ ಪುಟಾಣಿಯಾಗಿರೋ ಸ್ಪೂನ್ಸು. ಇದೆಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಂಟಿಕ್ ಕಲರಲ್ಲಿ. ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಇವಾಗ ನನಗೆ ಮೈನ್ ಬೇಕಾಗಿದ್ದಿದ್ದು ಇಂಡಕ್ಷನ್ ಸ್ಟವ್. ಇದು ಕಾಮನ್ ಆಗಿ ಎಲ್ಲ ಪಾತ್ರೆನೂ ಯೂಸ್ ಮಾಡ್ಬೋದಾ? ಹಾಂ, ಓಕೆ. ಇದೇನಕ್ಕೆ? ಎಕ್ಸ್ಕ್ಯೂಸ್ ಮೀ, ಇದೇನಕ್ಕೆ? ಇದು ಗ್ರಿಲ್ಲಿನ ಮಾಡೋಕ್ಕೆ. ಅದ್ರ ಮೇಲೆ ಇಟ್ಟು ಗ್ರಿಲ್ ಮಾಡ್ಬೋದಾ? ಓಕೆ. ಇದು ಆನ್ ಆ್ಯಂಡ್ ಆಫು. ಹಾಟ್ ಪಾಟ್ ಸೆಲೆಕ್ಟ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಕಮ್ಮಿ ಜಾಸ್ತಿ. ಇದು ಫ್ರೈ ಪ್ಯಾನ್. ಹಾಂ, ಸ್ಟಿರ್ ಫ್ರೈ ಮತ್ತು ಟೈಮರ್. ಓಕೆ. ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು. ಇದು ಏನು ದೋಸೆಗೆ ಮಾಡ್ಕೊಂಡು ಹೋಗೋ ಎಲ್ಲ ಅದಕ್ಕೆ ಮಾಡ್ಬೋದು. ಇದನ್ನು ಯೂಸ್ ಮಾಡಬೇಕಾ ಇದನ್ನು ಯೂಸ್ ಮಾಡಬೇಕಾ?
ಇದನ್ನು ಪ್ರೀಸೆಟ್ ಮಾಡಿಬಿಟ್ಟು ನೀವು ಬೇಗ ಮಾಡಬೇಕಂದ್ರೆ ಪ್ಲಸ್ ಮಾಡಿ, ಕಮ್ಮಿ ಮಾಡ್ಬೇಕಂದ್ರೆ ಮೈನಸ್ ಮಾಡಿ ಅಷ್ಟೇ. ಓಕೆ ಓಕೆ. ಇದಕ್ಕೂ ಅಷ್ಟೇ ಸೇಮ್, ಪ್ಲಸ್ ಆ್ಯಂಡ್ ಮೈನಸ್, ಓಕೆ ಪ್ಲಸ್ ಮೈನಸ್. ಆಯಿತು. ಇದಕ್ಕೆಷ್ಟು? ಇದಕ್ಕೆ ಡಿಸ್ಕೌಂಟ್ ಎಲ್ಲ ಹೋಗಿ 2995. ಹ್ಞೂ ಇದಕ್ಕೆ ಡಿಸ್ಕೌಂಟ್ ಎಲ್ಲ ಹೋಗಿ 3980. ಸಾಕು ಬಿಡಿ, ಎಮರ್ಜೆನ್ಸಿಗೆ ಇದೊಂದು. ವಾರಂಟಿ ಎಲ್ಲ ಯಾವ ಥರ? ವಾರಂಟಿ 2 years. 2 years. ಇದೆ ರೀನಾ? ಹ್ಞೂ ನೋಡಿ ಆನ್ ಹ್ಞೂ ಆನ್ ಮಾಡಿದ್ಮೇಲೆ ಹಾಟ್ಪಾಟ್ ಸೆಲೆಕ್ಟ್ ಮಾಡಿ. ಹ್ಞೂ 1200 ಬರುತ್ತೆ. ಬೇಗ ಮಾಡಬೇಕಂದ್ರೆ ಪ್ಲಸ್, ಓಕೆ, ಕಮ್ಮಿ ಮಾಡಬೇಕಂದ್ರೆ ಮೈನಸ್. ಗೊತ್ತಾಯ್ತದ್ದು. ಸ್ಟಿರ್ ಫ್ರೈ ಹ್ಞೂ ಅಷ್ಟೇ. ಹೀಟ್ ಆಗುತ್ತೆ. ಸೊ ಒಂದು 10 minutes ಕುಕಿಂಗ್ ಆದಮೇಲೆ 15 minutes ಕುಕಿಂಗ್ ಆದಮೇಲೆ ಆಫ್ ಮಾಡಿಬಿಡಿ. ಓಕೆ ಓಕೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.